ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ. ಈಗಾಗಲೇ ನಾನು ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಿಂದ ಮಾತಾಡ್ತಿದ್ದೀನಿ. ವಿಷಯ ಏನಂದರೆ, ಈಗಾಗಲೇ ನಾವು ಏನು ಗುಜರಾತ್ ಭಾಗದಲ್ಲಿ ಅಹಮದಾಬಾದ್ನಲ್ಲಿ ಏನು ವಿಮಾನ ದುರಂತ ನಡೆದಿದೆ, ಅದು ಉನ್ನತ ಮಟ್ಟದ ತನಿಖೆ ಆಗಬೇಕು. ಯಾಕೆ ಕೇಳಿದರೆ, ಅದರಲ್ಲಿ ಯಾವ ರೀತಿಯಲ್ಲಿ ಇದು ಆಗಿದೆ, ಮತ್ತೇನಂದ್ರೆ ಅದರಲ್ಲೂ ಒಂದು ಮಾಜಿ ಮುಖ್ಯಮಂತ್ರಿನೇನು ಕೂಡ ಸಾವನ್ನಪ್ಪಿದ್ದಾನೆ. ಅದಕ್ಕೋಸ್ಕರ ನಮಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಮತ್ತು ಅದು ಯಾವ ರೀತಿ ಸಂಭವಿಸ್ತು, ಯಾಕಂದರೆ ಎಲ್ಲೋ ಒಂದು ಕಡೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಸಂಭವಿಸಿದ್ರೆ ಒಂದು ಲೆಕ್ಕಾಚಾರ ಆಗಿತ್ತು. ಇದು ನೋಡಿದ್ರೆ ಮೇಲೆ ಹೋಗೋ ಟೈಮ್ನಲ್ಲೇ ಇದು ಸಂಭವಿಸಿದೆ. ಅಷ್ಟು ಬೇಜವಾಬ್ದಾರಿತನದಿಂದ ಅವರು ವರ್ತನೆ ಮಾಡಿದ್ದಾರೆ. ಮತ್ತು ಈಗಾಗಲೇ 200 ಗಟ್ಟಲೆ ಚಿಲ್ಲರೆ ಜನ ಸತ್ತಿದ್ದಾರೆ. ಅವ್ರಿಗೆ ಪಾಪ ಅಮಾಯಕರು ಒಂದು ಜೀವವನ್ನು ಕಳ್ಕೊಂಡಿದ್ದಾರೆ. ಅವರು ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕು. ಮತ್ತೇನಂದರೆ ಇದು ಉನ್ನತ ಮಟ್ಟದ ತನಿಖೆ ಆಗಬೇಕು. ತನಿಖೆ ಆಗಿಬಿಟ್ಟು ಅಲ್ಲಿ ತಪ್ಪಿತಸ್ಥರು ಯಾರ್ಯಾರಿದ್ದಾರೆ ಅವರಿಗೆ ಒಂದು ಕಾನೂನು ರೀತಿಯಂಥ ಒಂದು ಶಿಕ್ಷೆ ಗುರಿಪಡಿಸಬೇಕು. ಮತ್ತೇನಂದರೆ ಇಂಥದ್ದು ಒಂದು ಮತ್ತೆ ಏರ್ ಕ್ರ್ಯಾಶ್ ಎಲ್ಲ ಯಾವುದೇ ರೀತಿ ಆಗಬಾರ್ದು. ಮುಂದಿನದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಮತ್ತೆ ತನಿಖಾ ತಂಡವನ್ನು ಹೊರಗಿನ ದೇಶದಿಂದ ತರಬೇಕು. ಇಲ್ಲಿ ದೇಶದವರು CID CBI ಎಲ್ಲ ನಾವು ನೋಡಾಗಿದೆ. ಅದು ಮೊದಲಿಂದನೂ ಅವರು ಅಣ್ಣ ತಮ್ಮ ಇದ್ದಂಗೆ ಅವರು ಇಬ್ಬರು ಕೂಡ. ಅದಕ್ಕಾಗಿ ನಮಗೆ ಮೇಲೆ ಒಂದು ಉನ್ನತ ಮಟ್ಟದ ಬೇರೆ ದೇಶದಿಂದ ತಂದರೆ ಅವರಿಗೆ ಪಕ್ಷಪಾತ ಮಾಡುವಂಥದ್ದು ಮತ್ತು ಅದೊಂದು ಇರುವುದಿಲ್ಲ ಅವ್ರದ್ದು. ಯಾಕಂದರೆ ಇಲ್ಲಿ ಅವರಿಗೆ ಎಲ್ಲಿ ಯಾರ್ದು ಇಲ್ಲಿ ಟಚ್ ಇರುವುದಿಲ್ಲ, ಯಾಕಂದರೆ ಸಂಪರ್ಕ ಇರುವುದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಹೊರಗಿನ ದೇಶದಿಂದ ತಂದರೆ ಅವ್ರಿಗೆ ಟಚ್ ಇರುವುದಿಲ್ಲ ಮತ್ತು ಉನ್ನತ ಮಟ್ಟ ಒಳ್ಳೆ ರೀತಿಯ ತನಿಖೆ ಆಗ್ತದೆ. ಮತ್ತು ಇಲ್ಲಿ ಅವ್ರದ್ದೆಲ್ಲ ತಗೊಳ್ಕೂತ್ರೆ CBIನೂ ಉಪಯೋಗ ಇಲ್ಲ, CID ನಮಗೇನು ಪ್ರಯೋಜನ ಬೀಳುವುದಿಲ್ಲ. ಯಾಕಂದರೆ CBI ಏನಿದೆ ಅವ್ರದ್ದು ಪ್ರಧಾನಿ ಅವ್ರ ರಾಜ್ಯದವರೇ ಇದ್ದಾರೆ, ಮತ್ತೇನಂದರೆ CID ಅಲ್ಲಿ ಅವರೇ ಇರ್ತಾರೆ. ಅದಕ್ಕಾಗಿ ನಮಗೆ ಮೇಲೆ ಹೊರಗಿನ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಮಟ್ಟದಲ್ಲಿ ನಮಗೊಂದು ತನಿಖಾ ತಂಡವನ್ನು ತರಬೇಕು. ಮತ್ತು ಅವ್ರು ಸತ್ತವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಸಿಗಬೇಕು. ಮತ್ತೇನಂದರೆ ಇಂಥದ್ದೊಂದು ಮತ್ತೆ ಸಂಭವಿಸಬಾರ್ದು. ಪಾಪ ಅವರು ಅಮಾಯಕರು ಮತ್ತು ಹಾಸ್ಟೆಲ್ ಸ್ಟೂಡೆಂಟ್ಗಳು ಆಗಿರ್ಬೋದು, ಅವ್ರು ಯಾವುದೇ ರೀತಿ ತಪ್ಪು ಮಾಡದಿದ್ದವರು ಈ ಒಂದು ಶಿಕ್ಷೆಯನ್ನು ಪಾಪ ಇವರು ಜೀವವನ್ನು ಕಳೆದುಕೊಂಡಿದ್ದಾರೆ. ಅವ್ರ ಮನೆಯವರ ಪರಿಸ್ಥಿತಿ ನೋಡಿದ್ರೆ ಚಿಂತಾಜನಕ. ಮತ್ತು ಅವ್ರದ್ದು ನೋಡಿದ್ರೆ ನಮಗೆ ಕೂಡ ಒಂದು ಪಾಪ ಕಾಣಿಸ್ತದೆ. ಅದಕ್ಕಾಗಿ ಉನ್ನತ ಮಟ್ಟ ತನಿಖೆ ಆಗಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ.